ಹೊಸ ಬಾಳು ಸೊಗಸೆಂದುಕೊಂಡೆ, ಈ ಮನೆಗೆ ಸೊಸೆಯಾಗಿ ಬಂದೆ. ತಾಯಿ ಮನೇಲಿರಷ್ಟು ಸ್ವತಂತ್ರ, ಪ್ರೀತಿ, ಕೇರಿಂಗು, ಲವಿಂಗು ಗಂಡನ ಮನೇಲಿ ಬದನೆಕಾಯು ಸಿಕ್ಕಲ್ಲ. 3 ತಿಂಗಳಾದ್ಮೇಲೆ ಕಿಚನ್ಗೆ ಹೋದೆ. ಇವತ್ತೇ ಹೋಗಿದ್ದು ಕಿಚನ್ಗೆ ನಾನು. ರಿಯಲಿ ತುಂಬ ಚೆನ್ನಾಗಿದೆ ಮಾ, ಮಜಾ ಇದೆ. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್ ನಮ್ಮಮ್ಮನ ಬರೀ ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು. ಮದ್ವೆ ಅದಕ್ಕೆ ಮಾಡ್ಕೋಬಾರ್ದು. ಮದ್ವೆ ಮಾಡ್ಕೊಂಡ್ರೆ ಎಲ್ಲ ಫ್ರೀ ಅಗ್ರಿಮೆಂಟು. ಕಸ ಗುಡಿಸ್ಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಮಕ್ಕಳು ತಿಗ ತೊಳಿಬೇಕು, ಗಂಡದ್ದು ಎಲ್ಲ ನೋಡಬೇಕು. ಎಲ್ಲ ಆದ್ಮೇಲೆ ಮಿಕ್ಕಿದ್ರೆ ನಾವು ಬಿಸಿ ಬಿಸಿ ಅಂತೂ ಇಲ್ಲ, ತಣ್ಣಗೆ ತಿನ್ಬೇಕು. ಆಯ್ತು, ನೀನು ಸರಿ ಮದ್ವೆ ಮಾಡ್ಕೊಂಡ್ರೆ ಮಾತ್ರ ಕೆಲಸ ಅಲ್ವಾ? ನಿಮ್ಮನೆ ಅಂತ ಇದ್ದಿದ್ರೆ ನೀನ್ ನಿಮ್ಮನೇಲಿ ಕೆಲಸ ಮಾಡ್ತಾ ಇರ್ಲಿಲ್ವಾ? ನಮ್ಮಮ್ಮ ಮಾಡೋರು ಸ್ವಲ್ಪ, ನಾವು ಸ್ವಲ್ಪ ಮಾಡ್ತಾ ಇದ್ವಿ ಹಂಚ್ಕೊಂಡು. ಇಲ್ಲಿ ಗಂಡನ್ಗೆ ಒಬ್ಳೆ ಹೆಂಡ್ರು, ಅವಳೇ ಮಾಡ್ಬೇಕು. ಮೇಲೆ ಹತ್ತಕ್ಕೆ ಆಗಲ್ಲ, ಕೆಲವೊಂದು ಐಟಮ್ ಎತ್ತ ಕಷ್ಟ. ನೀನ್ ಬೇರೆ ಹಿಂಗಿದ್ಯಾ, ನನ್ನ ಕೇಳೋರು ಯಾರು ಇಲ್ಲ ಶಿವಶಂಕರ, ಅಯ್ಯೋ ದೇವ್ರೇ. ಅದಕ್ಕೆ ಮದುವೆ ಮಾಡ್ಕೋಬಾರ್ದು. ಇದು ಫ್ರೀ ಪೇಮೆಂಟು. ಕಾಸಿಲ್ದಿರ ಬಾಳು ಅಂದರೆ ಇದೇ ಗೋಳು. ಅರ್ಥ ಆಯ್ತಾ? ನೀನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನ. ದಿಸ್ ಇಸ್ ರಿಯಾಲಿಟಿ ಮಾ. ಒಂದು ಮಕ್ಕಳಿಗೆ ನನಗೆ 12 ಗಂಟೆ ಆಯ್ತದೆ ಕೆಲಸ ಮಾಡೋಕ್ಕೆ. ಒಂದೇ ಗಂಡ ಒಂದೇ ಮಗಳು, ಆಯಿತಾ? ಇನ್ನು ಮನೆ ತುಂಬ 2-3 ಇದ್ದಿದ್ರೆ, ಅಮ್ಮ ನನ್ನ ಗೊಣ್ಣೆ ವರ್ಷ, ಅಮ್ಮ ನನ್ನ ತಿಕ್ಕ ತೊಳಿ, ಅಮ್ಮ ಐರನ್ ಮಾಡು, ಅಮ್ಮ ನನ್ನ ಶೂ ಹಾಕೋ, ಅಮ್ಮ ನನ್ನ ಡಬ್ಬಿಗೆ ಹಾಕೋ ಅನ್ನೋಟ್ರಲ್ಲಿ ನಿಮ್ಮ ಅಪ್ಪ ಓಡೋಗ್ಬಿಟ್ಟಿರ. ನೋಡಿ ಫ್ರೆಂಡ್ಸ್, ಮದುವೆ ಅಂತ ಕೆಲವೊಂದು ಟೈಮ್ ಹೊಸ್ದಾಗಿದ್ದಾಗ ಆಸೆ ಆಯ್ತದೆ, ಅಯ್ಯೋ ಎಷ್ಟು ಚೆನ್ನಾಗಿರುತ್ತಲ್ಲ ಗಂಡನ ಮನೆ, ಆಹಾ ಸ್ವಾತಂತ್ರ್ಯ ಸಿಕ್ಬಿಡ್ತು ನನಗೆ ಅಮ್ಮನ ಮನೆಯಿಂದ ಅಂತೀವಿ. ಬರೀ ಓಳು. ತಾಯಿ ಮನೇಲಿರಷ್ಟು ಸ್ವತಂತ್ರ, ಪ್ರೀತಿ, ಕೇರಿಂಗು, ಲವಿಂಗು ಗಂಡನ ಮನೇಲಿ ಬದನೆಕಾಯು ಸಿಕ್ಕಲ್ಲ. ಸುಮ್ಮನೆ 2 ದಿನ ಆಸೆಗೆ ಬಂದು ಬಾಳ್ತೀವಿ, ಆಮೇಲೆ ಹೊಸ ಬಾಳು ಸೊಗಸೆಂದುಕೊಂಡೆ, ಈ ಮನೆಗೆ ಸೊಸೆಯಾಗಿ ಬಂದೆ, ಏನೆಲ್ಲ ಹೊಸ ಆಸೆ ಕಂಡೆ, ಕೊನೆಗೆಲ್ಲ ಕನಸಾಗಿ ನೊಂದೆ. ಒಟ್ಟಿನಲ್ಲಿ ನಮ್ದು ಕೆಲಸನೇ ಮುಗಿಯಲ್ಲ. ನಿಂದು ಪ್ರಾಬ್ಲಮ್ಮು ನಿನ್ ಗಂಡ ಅಲ್ಲ, ಆದ್ರೆ ಮನೆ ಕೆಲಸ ಮಾಡೋದು ನಿನ್ ಪ್ರಾಬ್ಲಮ್ಮು. ಗೃಹಿಣಿ ಕೆಲಸದವ್ರನ್ನ ಇಡಕ್ಕಾಗುತ್ತಾ? ಸಂಬಳದಲ್ಲಿ ಇಡು, ಯಾರು ಬೇಡ ಅಂದ್ರು? ಆಗುತ್ತಾ? ಇಡು, ಆಗಲ್ಲ. ಅವ್ರು ಬಂದ್ರು ನಿಮ್ ಕೆಲಸ ನೀವೇ ಮಾಡಬೇಕು. ನಿಮ್ಗೆ ನೆಮ್ಮದಿ ಇರುತ್ತಾ? ಎಲ್ಲಿ ನೆಮ್ಮದಿ ಇರುತ್ತೆ? ಅದೆತ್ತು ಇದೆತ್ತು ಇದು ಮಾಡು ಅಂತೀವಿ. ಅದ್ರ ಬದಲು ನೀನೇ ಮಾಡೋದು. ದಿಸ್ ಇಸ್ ಬಾಳು, ನೋ ಗೋಳು. ನೋಡಿ ಗಾಯ್ಸ್, ನಮ್ಮಮ್ಮ ಏನೇನು ಡೈಲಾಗ್ ಹೊಡಿತಾರೆ ಅಂದರೆ, ನಾನು ಚೆನ್ನಾಗಿದ್ದಾಗ ಖಂಡಿತ ನಾನು ಹೆಲ್ಪ್ ಮಾಡ್ತಿದ್ದೆ, ಸುಳ್ಳು ಹೇಳಲ್ಲ. ಏನಾದರೂ ಒಂದು ಸ್ವಲ್ಪ ಆದರೂ ಮಾಡ್ತಾ ಇದ್ದೆ. ಪಾತ್ರೆ ತೊಳ್ಕೊಡ್ತಿದ್ದೆ, ಏನಾದರೂ ಹೊಸ್ದಾಗಿ ಅಡುಗೆ ಮಾಡ್ಕೊಡ್ತಿದ್ದೆ, ಕಿಚನ್ ಎಲ್ಲ ಕ್ಲೀನಾಗಿ ಇಟ್ಕೊಂಡೆಲ್ಲ ಮಾಡ್ತಿದ್ದೆ ನಾನು. ಬಟ್ ಇವಾಗ ಬಟ್ಟೆ ಒಣಗಾಕೋದು, ಬಟ್ಟೆ ಮಾಡಿಸೋದು ಇದೆಲ್ಲ ನಾನು ಮಾಡ್ತಾ ಇದ್ದೆ, ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಅಂಗಡಿಗೆ ಹೋಗೋದು, ಸಾಮಾನು ತರೋದೆಲ್ಲ ನದ್ದೇ ಕೆಲಸ. ನಮ್ಮಮ್ಮನಿಗೆ ಕೆಳಗೆ ಇಳಿಯ ಅಂದರೆ ಇಷ್ಟ ಇಲ್ಲ. ಅದು ಯಾಕೆ ಹಂಗೆ ಆಡ್ತಾರೆ ಅಂತ ಗೊತ್ತಿಲ್ಲ. ಈಗ ನಾನೀಗ ಕುಂಟ್ಲಾಗಿ ಇಟ್ಕೊಂಡೆ ಇಳಿಬೇಕೀಗ 3 ಫ್ಲೋರ್. ನಾನು ಯಾವಾಗ ಇಳಿತೀನಿ ಅಂತ ಕಾಯ್ತಾ ಇದ್ದೀನಿ. ನಮ್ಮಮ್ಮ ಚೆನ್ನಾಗಿರೋರು 3 ಫ್ಲೋರ್ ಇಳಿಯಲ್ಲ ಅಂತ ಹೇಳ್ತಾರೆ ನಮ್ಮಮ್ಮ ದಿನ. ಓಕೆ, ಸೊ ಇವತ್ತೇನು ಮಾಡೋದು ವಿಡಿಯೋದಲ್ಲಿ ಅಂತ ಯೋಚನೆ ಮಾಡ್ತಾ ಇದೆ. ಒಂದು ಹೊಸ ರೆಸಿಪಿ ತೋರಿಸೋಣ ಅಂತ ಇದ್ದೀನಿ ನಿಮಗೆ. ತುಂಬ ಜನಕ್ಕೆ ಅಂದರೆ ನನಗೂ ಗೊತ್ತಿರಲಿಲ್ಲ ಬಿಡಿ, ನಾನು ಯಾರದೋ ನೋಡಿದೆ, ಆಮೇಲೆ ಆಯಿತು ನಾನು ಯಾಕೆ ಟ್ರೈ ಮಾಡಬಾರ್ದು ಇದನ್ನು ಅಂತ ಅನ್ನಿಸ್ತು. ಏನಂದರೆ ಇದು ಫ್ಯಾಟ್ ಇರಲ್ಲ ಆ್ಯಂಡ್ ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಬಾಯಿಗೆ ರುಚಿ ರುಚಿಯಾಗಿ ತಿನ್ನಬೇಕು ಅಂತ ಅನ್ಸುತ್ತಲ್ವ ನಮಗೆ, ಅಂಥವ್ರಿಗೂ ಹೆಲ್ಪ್ ಆಗುತ್ತೆ. ಅವಾಗವಾಗ ಮಾಡ್ಕೊಂಡು ತಿನ್ನಬಹುದು. ಅಂದರೆ ಹೆಂಗೆ ಅಂದರೆ, ಇದು ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆ ನಾವು ಅನ್ಕೋತೀವಿ ಕೈಗೆಟಕಲ್ಲ ಈ ಥರ ತಿಂಡಿಗಳೆಲ್ಲ. ಅಯ್ಯೋ ನಾವು ವಿಡಿಯೋದಲ್ಲಿ ನೋಡಿರ್ತೀವಿ ಆ ಫಾರಿನ್ ಕಂಟ್ರಿಯಲ್ಲಿ ಇದೆಲ್ಲ ತಿಂತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಸಿಂಪಲ್ಲು, ಏನೂ ಖರ್ಚಿರೋದಿಲ್ಲ, ಆರಾಮಾಗಿ ನೀವೇ ಮಾಡಬಹುದು. ನಾವಿವತ್ತು ಟ್ರೈ ಮಾಡ್ತೀವಿ. ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನಾನೊಂದು ಸ್ವಲ್ಪ ಹೆಲ್ಪ್ ಮಾಡಿ ಇವತ್ತು. ಯಾಕಂದರೆ ಇವಾಗ ಸ್ವಲ್ಪ ನಿಂತ್ಕೊಳ್ಳೋಕೆ ಶಕ್ತಿ ಇದೆ. ಸೊ ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ತೊಗೊಂಡು ನಾನು ಹೆಲ್ಪ್ ತೊಗೊಂಡು ಅದನ್ನು ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ರೆಸಿಪಿ ಹೇಳ್ತೀನಿ. ನಾನು ರೋಲ್ಸ್ ಮಾಡ್ತಾ ಇದ್ದೀನಿ. ಇದು ರೈಸ್ ಪೇಪರ್ ಅಂತ. ಇದು ಈ ಜಪಾನೀಸ್ ಮತ್ತು ಕೊರಿಯನ್ ಸ್ಟೈಲ್ ಆ್ಯಕ್ಚುಲ್ ಫುಡ್. ಇದು ನಮ್ಮ ಇಂಡಿಯಾದಲ್ಲ ಇದು. ಇವಾಗ ನಾವು ಪರೋಟಾ ರೋಲು, ಚಪಾತಿ ರೋಲ್ ಎಲ್ಲ ಮಾಡ್ಕೊತೀವಲ್ವಾ, ಇದರಲ್ಲೇನು ಅಂತ ಅಂದರೆ ನಿಮಗೆ ಫ್ಯಾಟ್ ಇರೋದಿಲ್ಲ, ರೈಸ್ ಪೇಪರ್ ಅಲ್ವಾ. ಸೊ ನಿಮಗೆ ಗ್ಲೂಟನ್ ಎಲ್ಲ ಇರೋದಿಲ್ಲ. ಸೊ ನೀವು ಸ್ಟಾರ್ಚ್ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಚೆನ್ನಾಗಿರುತ್ತೆ ಆ್ಯಂಡ್ ಡೈಜೆಷನ್ ಕೂಡ ಒಳ್ಳೇದು ಆ್ಯಕ್ಚುಲಿ. ಸೊ ನಾನು ಇದನ್ನು ರೀಲ್ಸಲ್ಲೆಲ್ಲ ನೋಡ್ತಿದ್ದೆ, ತಿನ್ಬೇಕು ಅನಿಸ್ತಾ ಇತ್ತು, ತರಿಸ್ದೆ ನಾನು. ಸ್ವಿಗ್ಗಿ ಮಟ್ಟಲ್ಲೇ ಯಾವುದೋ ಬ್ಲಿಂಕಿಟೆಲ್ಲ ತರಿಸ್ದೆ. ಇದು 151 ರೂಪಾಯಿ. ಬಟ್ ನನಗೆ 100 ರೂಪಾಯಿಗೆ 110 ರೂಪಾಯಿಗೆ ನಾವು ಸಿಕ್ತಿದ್ದು. ಇದು ಒಳ್ಳೆ ಹೆಂಗಿರುತ್ತೆ ಅಂದರೆ ಇದ್ರ ಥರ ಇರುತ್ತೆ, ಹಪ್ಪಳ ಥರ ಇರುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ.
ಸೊ ಇದರಲ್ಲಿ ನಾನಿವತ್ತು ಪನ್ನೀರ್ ರೋಲ್ಸ್ನ ಮಾಡ್ತಾ ಇದ್ದೀನಿ. ಯಮ್ಮಿ ಪನ್ನೀರ್ ರೋಲ್ಸ್ ಇನ್ ರೈಸ್ ಪೇಪರ್. ಸೊ ರೈಸ್ ಪೇಪರ್ ಪನ್ನೀರ್ ರೋಲ್ಸ್ನ ಮಾಡೋಣ. ನಮ್ಮಮ್ಮ ನನಗೆ ತರಕಾರಿ ಹೆಚ್ಕೊಡ್ತಾ ಇದ್ದಾರೆ. ನಾನು ತರಕಾರಿ ಎಲ್ಲ ಹೆಚ್ಕೊಟ್ಟ ಮೇಲೆ ಹೋಯ್ತೀನಿ. ಅಲ್ಲಿವರೆಗೂ ನಾನು ಕುಂತಿರ್ತೀನಿ. ಈ ಥರ ಇರುತ್ತೆ, ಇದು ಒಳ್ಳೆ ಹಪ್ಪಳ ಥರ ಇರುತ್ತೆ. ಇದನ್ನು 5 ರಿಂದ 10 ಸೆಕೆಂಡು ನೀರಲ್ಲಿ ನೆನೆ ಹಾಕಿದ್ರೆ ಇದು ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಈ ಥರ ಇರುತ್ತೆ ಇದು. ಕಾಣಿಸ್ತಿದೆ ಅಲ್ಲ ನಿಮಗೆ ರೈಸ್ ಪೇಪರು. ನೀರಲ್ಲಿ ಒಂದು 10 ಸೆಕೆಂಡ್ ನೆನೆ ಹಾಕಿದ್ರೆ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ಅದರೊಳಗಡೆ ಸ್ಟಫಿಂಗ್ ಮಾಡ್ಬೋದು. ಸೊ ಇದೇ ರೈಸ್ ಪೇಪರ್. ವಾಸನೆ ಹೆಂಗಿದೆ ನೋಡ್ಲ. ವಾಸನೆ ಏನೂ ಇಲ್ಲ, ಏನೂ ವಾಸನೆ ಇಲ್ಲ. ಇವತ್ತು ರೈಸ್ ಪೇಪರ್ ಸಲಾಡ್ ಮಾಡೋಣ. ಹೆಂಗಿರುತ್ತೆ ಗೊತ್ತಿಲ್ಲ, ತಿನ್ಬಿಟ್ಟು ಹೇಳ್ತೀನಿ. ಏನೇನು ಬೇಕು ಗೊತ್ತಾ? ಪನ್ನೀರು, ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು, ಈರುಳ್ಳಿ, ಕ್ಯಾರೆಟು, ಬೆಣ್ಣೆ, ಚೀಸು, ಆರಿಗೆನೋ, ಚಿಲ್ಲಿ ಫ್ಲೇಕ್ಸು, ಇವೆ ರೈಸ್ ಪೇಪರು, ಸಾಲ್ಟು, ಪೆಪ್ಪರು, ಕೆಚಪ್ಪು. ಆಯಿತಾ? ಇಷ್ಟು ಬೇಕಾಗಿರೋದು. ನಿಮಗೆ ಬೇಕಾ ಪೆರಿ ಪೆರಿ, ಆರಿಗೆನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇಟ್ಕೋಬೋದು. ಸೊ ಕಂಪ್ಲೀಟಾಗಿ ಒಂದು ಸ್ಯಾಂಡ್ವಿಚ್ ಮಾಡೋಕ್ಕೆ ಏನು ಬೇಕು ಸ್ಟಫಿಂಗು ಅಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ? ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಬೇಗ ಬೇಗ ತೋರಿಸ್ತೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದೊಂದೇ ತರಕಾರಿ ಹಾಕ್ಕೊಂಡು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ. ತುಂಬ ಡೀಪ್ ಆಗಬೇಡ, ಒಂಚೂರು ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಬೆಣ್ಣೆ ಆದರೂ ಹಾಕ್ಕೋಬೋದು, ಎಣ್ಣೆ ಆದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಒಂಚೂರು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಫಸ್ಟು ಫ್ರೈ ಮಾಡ್ಕೊಬಿಡೋಣ. ನಿಮಗೆ ಬೇಕಾದರೆ ಹಸಿ ತರಕಾರಿನೇ ಹಾಕೋಬೋದು. ಬರೀ ಈ ಥರ ಮಾಡ್ಕೊಂಡು ಹಾಕೋಬೇಕು ಅಂತ ಏನಿಲ್ಲ, ನಿಮ್ಮ ಚಾಯ್ಸು. ನಾನು ಫ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಅಂತ ಹೇಳಿ. ಸೊ ನಾನು ಯಾವಾಗಲೂ ಹಂಗೆ ಹಸಿ ತರಕಾರಿ ಹಾಕ್ತೀನಿ, ಬಟ್ ಈ ಸತಿ ಶಾಲೋ ಫ್ರೈ. ಸೊ ಒಂಚೂರು ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಪೆಪ್ಪರ್ ಹಾಕೋಣ. ಆಮೇಲೆ ಉಪ್ಪು ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಹಾಕ್ಬಿಟ್ಟು ಒಂಚೂರು ಬಾಡಿಸ್ಕೊಂಡು ಒಲೆ ಆಫ್ ಮಾಡಿಬಿಡೋಣ. ಸಾಕು, ಅಷ್ಟೇ. ಶಾಲೋ ಫ್ರೈ ಅಷ್ಟೇ, ಜಾಸ್ತಿ ಏನು ಬೇಡ. ಒಂಚೂರು ತಣ್ಣಗಾಗಲಿ ಇದು. ಆಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಕ್ಕಿದೆ, ಅದನ್ನೆಲ್ಲ ತೋರಿಸ್ತೀನಿ. ಒಂಚೂರು ತಣ್ಣಗಾಗಲಿ, ಇಲ್ಲಾಂದರೆ ಅದು ಕೆಚಪ್ ಎಲ್ಲ ಹಾಕಿದ್ರೆ ಚೆನ್ನಾಗಾಗಲ್ಲ. ಅದಕ್ಕೆ ಇದ್ರ ಜೊತೆಗೆ ನಾವು ತುರ್ಕೊಂಡಿರೋ ಪನ್ನೀರು ಹಾಕ್ಬಿಡೋಣ. ಪನ್ನೀರು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆರಿಗೆನೋ ಹಾಕ್ತಾ ಇದ್ದೀನಿ. ಎಷ್ಟು ಬೇಕಾ ಹಾಕ್ಕೊಳ್ಳಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ತಣ್ಣಗಾದ್ಮೇಲೆ ಟೊಮೆಟೊ ಕೆಚಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಮಯೋನೀಸ್. ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ನನಗೆ ತುಂಬ ಇಷ್ಟ ಈ ಕಾಂಬಿನೇಷನು, ನಾನು ಹಾಕ್ತಾಯಿದ್ದೀನಿ. ಸೊ ಇವಾಗ ತಟ್ಟೆಯಲ್ಲಿ ಚೂರು ನೀರು ಇಟ್ಕೊಂಡಿದ್ದೀನಿ. ಈ ರೈಸ್ ಪೇಪರ್ನ ಇದ್ರೊಳಗೆ ಡಿಪ್ ಮಾಡ್ತೀನಿ. ಈಗ ಇಲ್ಲೊಂದು ತಟ್ಟೆ ರೆಡಿ ಇಟ್ಕೊಂಡಿದ್ದೀನಿ. ಅದು ಮೆತ್ಕಾಗ್ತಾ ಇದ್ದಂಗೆ ನೋಡಿ ಈ ಥರ ಸಾಫ್ಟ್ ಆಗೋಯ್ತೈತೆ. ಅದನ್ನೊಂದು ಚೂರು ಹಿಡ್ಕೊಂಡು, ಈ ಹಪ್ಪಳ ಥರ ಎಣ್ಣೆಗೆ ಹಾಕಿದ್ರೆ ಸರ್ರ ಅಂತದಲ್ಲ, ಆ ಥರ ಸ್ವಲ್ಪ ಸಾಫ್ಟ್ ಆಗಲಿ. ನಿಮ್ಗೆ ಗೊತ್ತಾಗ್ಬಿಡುತ್ತದು ಟೆಕ್ಸ್ಚರು ಸಾಫ್ಟ್ ಆಗ್ತಾ ಇದ್ದಂಗೆ ಎತ್ಬಿಡ್ಬೋದು. ಮುರಿದೋಗ್ತವೆ, ಹುಷಾರು. ಮೆತ್ತಗೆ ಎತ್ಕೊಳ್ಳಿ, ಪಟ್ ಪಟ್ ಅಂತ ಅದಾಗಲೇ ಸಕ್ಕ ಸಾಫ್ಟ್ ಇರುತ್ತೆ. ಸೊ ಇವಾಗ ಅದನ್ನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಮಾಡ್ಕೊಂಡಿದ್ದೀನಲ್ಲ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಸ್ಟಫಿಂಗ್ನ ಅದ್ರ ಮಧ್ಯೆ ಹಾಕೋಣ. ಹಿಂಗೆ ಸೆಂಟ್ರಿಗಾದ್ರೂ ಹಾಕ್ಕೊಳ್ಳಿ, ಸೈಡ್ಗಾದ್ರೂ ಹಾಕ್ಕೊಳ್ಳಿ. ಈ ಥರ ಸ್ಟಫ್ ಮಾಡ್ಕೊಳ್ಳೋಣ ಉದ್ದಕ್ಕೆ. ಇದ್ರ ಮೇಲೆ ನಾನು ಹಾಫ್ ಚೀಸ್ ಸ್ಲೈಸ್ ಹಾಕಿದ್ದೀನಿ. ಈಗ ಇದನ್ನು ನೋಡಿ ಸಾಫ್ಟಾಗಿರುತ್ತೆ, ಈ ಥರ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದು ಅಂಟಿಲ್ಲ ಅಂದರೆ ಸ್ವಲ್ಪ ಹಿಂಗೆ ನೀರು ಹಾಕ್ಬಿಟ್ಟು ಹಿಂಗೆ ಅಂಟಿಸ್ಬಿಡಿ ಅಷ್ಟೆ. ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಹಿಂಗೆ ನೀರು ಹಾಕ್ಬಿಟ್ಟು ಹಿಂಗೆ ಅಂಟಿಸಿದ್ರೆ ಅಂಟ್ಕೊಬಿಡುತ್ತೆ. ಸೊ ಹುಷಾರಾಗಿ ತೆಗಿಬೇಕು. ಈ ಥರ ಬರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದನ್ನು ತವ ಮೇಲೆ ಹಾಕಿ ಫ್ರೈ ಮಾಡೋದು. ಸೊ ಈ ಥರ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಳ್ಳಿ, ಬಿಕಾಸ್ ಇದು ರೈಸ್ ಪೇಪರ್ ಅಲ್ವಾ, ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳಿ, ಈ ಥರ ನಿಧಾನಕ್ಕೆ. ಸೊ ಈ ಥರ ಬಂತು ಟೆಕ್ಸ್ಚರು. ಈಗ ನಮ್ಮ ಅಮ್ಮನ ಕೊಡ್ತೀನಿ, ನೋಡೋಣ ಏನು ಹೇಳ್ತಾರೆ. ಆಫ್ಟರ್ ಲಾಂಗ್ ಟೈಮ್ ಏನೋ ಒಂದು ಮಾಡಿದ್ದೀನಿ, ಟೇಸ್ಟ್ ಮಾಡಿ ಹೇಳು. ನೋಡೋಕ್ಕೆ ಕಲರ್ಫುಲ್ ಆಗಿದೆ. ಬ್ರೆಡ್ಡೇ ಅನ್ನಿಸ್ತಾ ಇಲ್ಲ ಎಲ್ಲ. ಸಾರಿ, ಏನಂತ ಇದನ್ನ, ರೈಸ್ ಪೇಪರು. ಹಾಂ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತದೆ. ಹಿಂಗೆ ತಿನ್ನೋದಾ? ಹಂಗೆ ತಿನ್ನು, ಕೆಚಪ್ ಹಾಕೋಬೇಡ. ಫಸ್ಟಿಗೆ ಹಂಗೆ ಟೇಸ್ಟ್ ಮಾಡು. ನಿಂಗೆ ಹಾಕಿದ್ದೀನಿ ನಾನೆಲ್ಲ. ಇನ್ನೇನು ತೊಗೊಂಡಿಗಿರ್ತದ. ನನ್ನ ಕುಂಟ್ಲೆಗ್ಗಲಿ
ಮಾಡಿದ್ದೀನಿ ಗಾಯ್ಸ್. ಒಂದು 1/4 ಗಂಟೆ ನಿಂತಿದ್ನಾ, ಸೊಂಟ ನೋವು ಬಂದ್ಬಿಡ್ತು ಅಷ್ಟಕ್ಕೆ ನನಗೆ. ಬಿಸಿ ಮಗನೆ, ಈ ಕಡೆದಿರಬೇಕು ತಣ್ಣಿಗೆ ನೋಡು. ಎರಡು ಬಿಸಿ. ಹೌದಾ, ಓಕೆ, ಹಾರ್ಲಿ ಇರು, ಪರವಾಗಿಲ್ಲ. ಹೆಂಗಿದೆ? ಮಜಾ ಇದೆ, ಸಖತ್ತಾಗಿದೆ. ಚಳಿಗೆ ಸೂಪರ್ ಆಗಿದೆ. ಈ ಥರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿನ್ಬೋದು. ಖಾರ ಇದೆಯಾ? ಎಷ್ಟು ಬೇಕೋ ವೆಜಿಟೇಬಲ್ ಆ್ಯಡ್ ಮಾಡ್ಬೋದು, ಏನು ಬೇಕೋ ತರಕಾರಿ ಆ್ಯಡ್ ಮಾಡ್ಬೋದು. ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಇದೆ, ಸೂಪರ್ ಆಗಿದೆ. ಅದು ರೈಸ್ ಪೇಪರ್ ಅಂತ ನಿಂಗೆ ಏನಾದರೂ ಫೀಲ್ ಆಗ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ಏನೋ ಒಂದು ಕೋಟಿಂಗ್ ಅಂತ ಅನ್ಸುತ್ತಾ? ಇಟ್ಕೊಳಕ್ ಚೆನ್ನಾಗಿದೆ, ಸ್ಟ್ರೆಂತ್ ಇದೆ ಅದಕ್ಕೆ. ಏನು ಆಚೆ ಎಲ್ಲ ಪಿಚಿ ಪಿಚಿ ಅಂತೆಲ್ಲ ಬರಲ್ಲ. ಇಷ್ಟ ಆಯ್ತಾ? ನಿನ್ನ ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟು. ಸಕ್ಸಸ್ ಗಾಯ್ಸ್, ಸಕ್ಸಸ್. ರಿಯಲಿ ತುಂಬ ಚೆನ್ನಾಗಿದೆ ಮಾ, ಮಜಾ ಇದೆ. ಲೈಟ್ ಆಗಿದೆ ಅಲ್ಲ, ಹೆಲ್ದಿ, ಏನು ಫ್ಯಾಟ್ ಇಲ್ಲ. ಮೈನಸ್ ಕೆಚಪ್ ಹಾಕೊಂಡ್ರೆ ಏನೋ ಒಂಚೂರು ರುಚಿಗೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಫುಲ್ ತರಕಾರಿ. ಮೈನಸ್ ಕೆಚಪ್ಪು ಬೇಡ, ಚೀಸು ಬೇಡ ನನಗೆ ಅಂದರೆ ಬಿಟ್ಟಾಕಿ, ನಿಮ್ಗೆ ಏನು ಬೇಕೋ ಹಾಕೊಳ್ಳಿ. ಹೌದು, ಹಂಗೆ ತಿನ್ಬೋದು. ಆ ಚೀಸ್ ಎಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನು ಬ್ರಿಟಾನಿಯಾ ಚೀಸ್ ಯೂಸ್ ಮಾಡೋದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬ್ರಿಟಾನಿಯಾ ಚೀಸ್ ಫಿಲ್ ಆಗುತ್ತೆ. ಹೌದಾ, ಫುಲ್ ಆಗುತ್ತಾ? ಅಪರೂಪಕ್ಕೆ ನನ್ನ ಕೈ ರುಚಿ. ಫಸ್ಟ್ ಟೈಮು. ಹೌದು, 3 ತಿಂಗಳಾದ್ಮೇಲೆ ಕಿಚನ್ಗೆ ಹೋದೆ. ಇವತ್ತೇ ಹೋಗಿದ್ದು ಕಿಚನ್ಗೆ ನಾನು. ದೇವ್ರಾಣ, ಇದು ಇಷ್ಟು ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಟೂ ಗುಡ್, ಟೂ ಗುಡ್. ಸಖತ್ತಾಗಿದೆ ಫ್ಲೇವರು. ಟ್ರೈ ಮಾಡಿ, ಹೆಲ್ದಿ ಸ್ನ್ಯಾಕ್ಸು ಆ್ಯಂಡ್ ಬೇಗ ಆಗುತ್ತೆ. ಮಕ್ಕಳಿಗೆ ಮಾಡ್ಕೊಳ್ಬೋದು. ತರಕಾರಿ ಇದೆ ಕಂಪ್ಲೀಟಾಗಿ. ಸೂಪರ್. ನಿಮ್ಮ ಮನೇಲಿ ಏನು ತರಕಾರಿ ಇದ್ರು ಅದನ್ನು ಹಾಕೊಂಡು ತಿನ್ಬೋದು. ಅದೇ ಬೇಕು ಇದೇ ಬೇಕು ಅಂತಾರೆ, ನನಗೇನು ಇಷ್ಟ ನಾನು ಹಾಕ್ಕೊಡಿದ್ದೀನಿ. ಯಾವ ಏಜು ಇದಿಲ್ಲ, ಯಾರು ಬೇಕು ಅದು ತಿನ್ಬೋದು. ಮಜಾ ಇದೆ, ಟ್ರೈ ಮಾಡಿ. ಇದಕ್ಕೆ ಹೆಸರೇನಿಕ್ಕದು? ರೈಸ್ ಕೇಕ್ ಪನ್ನೀರ್ ರೋಲ್ಸ್. ಓಕೆ, ಎಂಜಾಯ್.